ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹತ್ಯೆ ಯತ್ನ, ನನ್ನ ಹತ್ಯೆ ಯತ್ನ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡು ಹಾರಿಸಿದ್ದಾನೆ, ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದ್ದಾನೆ ಗನ್ಮ್ಯಾನ್. ಬುಲೆಟ್ ತೋರಿಸಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನನ್ನ ಹತ್ಯೆಗೆ ಪ್ರಯತ್ನ ಆಯಿತು ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಆಗ್ಲೇ ನೀವು ನೋಡ್ತಾ ಇದ್ರಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ನ ಕಿತ್ತಾಟದ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಈಗ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ರು, ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಸತೀಶ್ ರೆಡ್ಡಿ ಗನ್ಮ್ಯಾನ್ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮನೆ ಮುಂದೆ 2 ಗುಂಪುಗಳ ನಡುವೆ ನಡೆದ ಗಲಾಟೆ ಸಾಕಷ್ಟು ತಾರಕಕ್ಕೇರಿತ್ತು. ಈಗ ಬಿಗುವಿನ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಗಾಲಿ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಅವ್ರು ಮಾತನಾಡ್ತೀನಿ. ಸರ್, ಈ ಘಟನೆಗೆ ಸಂಬಂಧಪಟ್ಟಂಗೆ ನೀವು ಮೊದಲೇ ರಿಯಾಕ್ಷನ್ ನೋಡಿ. ಇವತ್ತು ನಾನು ಒಬ್ಬ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಸಾಕಷ್ಟು ಅಲ್ಲಿ ರೈತರ ಪರ ಅಭಿವೃದ್ಧಿ ಕೆಲಸಗಳು ಮತ್ತು ಅಲ್ಲಿ ತಾತನ ಜಾತ್ರೆ, ಚನ್ನಬಸವ ತಾತನ ಜಾತ್ರೆ ಮುಗಿಸಿಕೊಂಡು ನಾನು ಬಳ್ಳಾರಿಗೆ ಬರೋದ್ರೊಳಗಡೆ ನನಗೆ ಫೋನ್ ಬಂತು. ಮನೆ ಮುಂದೆ ಬಂದು ನಮ್ಮ ಆಫೀಸ್ ಮುಂದೆನೆ ಒಂದು 30-40 ಮಂದಿ ರೌಡಿ ಗ್ಯಾಂಗ್ಗಳು, ಅವನು ಅಂದ್ರೆ ನಮ್ಮವರು ರಿಕಗ್ನೈಸ್ ಮಾಡ್ತಾರಲ್ಲ ರೌಡೀಸ್ನ, ಅವನು ಸತೀಶ್ ರೆಡ್ಡಿ, ಚಾನಲ್ ಶೇಖರ್ ಅಂತೇಳಿ ಈ ತರ ಎಲ್ಲ ಬಂದು ಗನ್ಮೇನ್ಗಳನ್ನ ಹಾಕೊಂಡು ಚೇರ್ಗಳು ಹಾಕೊಂಡು ರೋಡಲ್ಲೇ ಕುಂತು ಮನೆ ಮುಂದೆ ಈ ರೀತಿ ಪೋಸ್ಟರ್ಸ್, ಬ್ಯಾನರ್ಸ್ ನಮ್ಮ ಮನೆ ಮುಂದೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದರು. ಇಷ್ಟೊದ್ರೊಳಗಡೆ ನಾನು ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿದೆ. ನಾನು ಶ್ರೀರಾಮುಲು ಮನೆಯಲ್ಲೇ ಇದ್ರು. ತಕ್ಷಣ ಶ್ರೀರಾಮುಲು ಅಲ್ಲಿಗೆ ಬಂದ್ಬಿಟ್ಟು ಅಲ್ಲ, ಅವನು ಸತೀಶ್ ರೆಡ್ಡಿ ಅವನಿಗೆ ಹೇಳಿದ್ದಾರೆ, ಈ ರೀತಿ ಮನೆ ಮುಂದೆ ಬಂದು ನೀನು ಗಲಾಟೆ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ, ನೀನು ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳಿ. ಅಷ್ಟೊದ್ರೊಳಗಡೆ ಪೊಲೀಸರು ಕೂಡ ಅವನು ಇಲ್ಲಿಗೆ ಬಂದು ಅರ್ಧ ಗಂಟೆ, 3/4 ಗಂಟೆ ಆದ್ರೂ ಕೂಡ ಪೊಲೀಸರು ಬಂದಿಲ್ಲ. ಯಾವಾಗ ಶ್ರೀರಾಮುಲು ಅವ್ರ ಗಮನಕ್ಕೆ ಬಂತು, ಶ್ರೀರಾಮುಲು ಪೊಲೀಸರಿಗೂ ತಿಳಿಸಿದ್ರು ಮತ್ತು ಶ್ರೀರಾಮುಲು ಕೂಡ ಸೈಟಿಗೆ ಬಂದ. ಶ್ರೀರಾಮುಲು ಇರೋ ಟೈಮ್ನಲ್ಲಿ ಪೊಲೀಸರು ಕೂಡ ಇದ್ದಾರೆ. ಅವನಿಗೆ ಸತೀಶ್ ರೆಡ್ಡಿಗೆ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ, ಒಬ್ಬ ದೊಡ್ಡ ನಾಯಕ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬಂದು ಈ ರೀತಿ ನೀವು ಗಲಾಟೆ ಮಾಡೋ ಪ್ರಯತ್ನ ಮಾಡ್ತೀರಂದ್ರೆ ಇದು ಕರೆಕ್ಟ್ ಅಲ್ಲ ಅಂತ ಹೇಳಿ ಪೊಲೀಸರಿಗೆ ಅವನಿಗೆ ಇಬ್ಬರಿಗೂ ಹೇಳಿದ್ದಾರೆ. ಆದ್ರೂ ಕೂಡ ಬೇಕಂತೇಳಿ ಅವನು ರೋಡಲ್ಲಿ ನಾನು ಸ್ಟ್ರೈಕ್ಗೆ ಕೊಡ್ತೀನಿ ಅಂತ ಹೇಳಿ ಒಂದು ನೆಪದಲ್ಲಿ ಸ್ಟ್ರೈಕ್ ಅಂತ ಹೇಳಿ ಕುತ್ಕೊಂಡಿದ್ದಾನೆ ಸತೀಶ್ ರೆಡ್ಡಿ. ಅಷ್ಟೊದ್ರೊಳಗಡೆ ದೊಡ್ಡ ಸಂಖ್ಯೆಯಲ್ಲಿ, 100 ಸಂಖ್ಯೆಯಲ್ಲಿ ಜನಗಳನ್ನ ಕರೆಸ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ ನಾನು ಗಂಗಾವತಿಯಿಂದ ಬಂದು ಕಾರಲ್ಲಿ ನಾನು ಇಳಿತಾ ಇದ್ದೀನಿ. ನಾನು ಜನಾರ್ದನ್ ರೆಡ್ಡಿ ಅವರು ಬಂದ್ರಂತ ಕೂಗ್ತಾ ಇದ್ರೆ ನಾನೇನ್ ಅನ್ಕೊಂಡೆ, ನಮ್ಮ ಹುಡುಗರು ಜನಾರ್ದನ್ ರೆಡ್ಡಿ ಸರ್ ಬಂದ್ರು ಅಂತ ಹೇಳಿ ಕೂಗ್ತಾ ಇದ್ದಾರೆ ಅನ್ನೋ ಸಹಜವಾಗಿ ಅಂತ ನಾನು ಅನ್ಕೊಂಡೆ. ತಕ್ಷಣ ಕಲ್ಲು ತೂರಾಟ ಮತ್ತು ಫೈರಿಂಗ್ ಸ್ಟಾರ್ಟ್ ಆಯ್ತು. ಸ್ಟ್ರೈಟ್ ಅವೇ ನಾನು ಕರೆಕ್ಟ್ ಆಗಿ ನೋಡಿ, ಇಷ್ಟೇ ರೋಡ್ ಇರೋದು, ನಾನು ಶ್ರೀರಾಮುಲು ಜನ ಎಲ್ಲರಿದ್ದಾರೆ ಅಂತೇಳಿ ಅಲ್ಲೇ ಇಳಿದೆ. ನಾನು ಇಳಿದ ತಕ್ಷಣ ಇವತ್ತು ಫೈರಿಂಗ್ ನನ್ನದನ್ನದಂತ 4 ರೌಂಡ್ ಫೈರ್ ಮಾಡಿದ್ರು. ಗಾಳಿಯಲ್ಲಿ ಗುಂಡು ಹಾರಿಸಿದ್ರ ಅಥವಾ ನಿಮ್ಮ ಮೇಲೆ? ಗಾಳಿಯಲ್ಲಿ ಒಂದು 3-4 ಗುಂಡು ಹಾರಿಸಿದ್ದು. ಒಬ್ರು ಗನ್ಮೇನ್ಗಳು, ಇಬ್ಬರು ಸ್ಟ್ರೈಟ್ ಅವೇ ಅವನು ಸತೀಶ್ ರೆಡ್ಡಿ ನಮ್ಮ ಹುಡುಗರು ಹೇಳ್ತಾ ಇದ್ರು. ರೆಡ್ಡಿ ಅವರಲ್ಲಿ ಜನಾರ್ದನ್ ರೆಡ್ಡಿ ಅಲ್ಲೇ ನಿಂತಿದ್ದಾನೆ ಅಂತಂದ್ರೆ 20 ಅಡಿ ಡಿಫರೆನ್ಸ್ ಅಷ್ಟೇ. ಬುಲೆಟ್ ಬಂದು ಕರೆಕ್ಟ್ ಆಗಿ ನನ್ನ ಹತ್ರ 2 ಬುಲೆಟ್ಗಳು ಬಂತು ಸ್ಟ್ರೈಟ್ ಅವೇ ಅಲ್ಲೇ. ನೀವು ಬೇಕಾದ್ರೆ ವಿಡಿಯೋಗಳಲ್ಲಿ ನಮ್ಮನ್ನ ದಿವಾಕರ್, ನಮ್ಮ ಹುಡುಗರೆಲ್ಲ ನನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ನನ್ನ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹತ್ಯೆಗೆ ಪ್ರಯತ್ನ ಆಗಿರುವಂತದ್ದು, ನನ್ನ ಹತ್ಯೆ ಯತ್ನ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡು ಹಾರಿಸಿದ್ದಾನೆ, ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದ ಗನ್ಮ್ಯಾನ್. ಬುಲೆಟ್ ತೋರಿಸಿ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಅಲ್ಲಿ ಅಂತ ಹೇಳಿ. ಜನರನ್ನ ಚದುರಿಸೋದಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ವತಃ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು, ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಆಯಿತು, ನನ್ನ ಹತ್ಯೆಗೂ ಕೂಡ ಪ್ರಯತ್ನ ಆಯಿತು ಅನ್ನೋ ಮಾತನ್ನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು. ನನ್ನ ಹತ್ಯೆಗೆ ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಅವರ ಮಾತು.
ಬುಲೆಟ್ ಅನ್ನ ತೋರಿಸಿ ಅವರು ಗಂಭೀರವಾದ ಆರೋಪವನ್ನ ಮಾಡಿದ್ರು. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಸಾಕಷ್ಟು ಗಲಾಟೆ ಆಗ್ತಿದೆ. ನಾನೀಗ ನೇರವಾಗಿ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂತ ನೋಡಬಹುದು. ಒಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸ್ವತಃ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬಂದಿದ್ರೆ, ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಅವರು ಕೂಡ ಇಲ್ಲಿ ಬಂದು ಗಲಾಟೆಯನ್ನು ಮಾಡ್ತಿರ್ತಕ್ಕಂಥ. ಎರಡೂ ಕಡೆಯಿಂದನೂ ಕೂಡ ಗಲಾಟೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಬ್ಯಾನರ್ ನ ವಿಚಾರವಾಗಿ ಇಷ್ಟರ ಮಟ್ಟಿಗೆ ದೊಡ್ಡ ಗಲಾಟೆಯಾಗಿದೆ. ಗಾಳಿಯಲ್ಲಿ ಗುಂಡನ್ನು ಕೂಡ ಹಾರಿಸಲಾಗಿರ್ತಕ್ಕಂಥದ್ದು. ಬ್ಯಾನರ್ ಹರಿದ ವಿಚಾರಕ್ಕಾಗಿ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿ. ಈ ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಾ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಜಮಾವಣೆಯಾಗಿದ್ದಾರೆ. ಇನ್ನೊಂದು ಕಡೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ, ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು ಭರ್ತಿ ಗಲಾಟೆ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಕಲ್ಲುಗಳನ್ನ ಎಸಿತಾ ಇದ್ದಾರೆ, ಆ ಕಡೆಯಿಂದಲೂ ಕಲ್ಲನ್ನು ಎಸಿತಿದ್ದಾರೆ, ಈ ಕಡೆಯಿಂದಲೂ ಕೂಡ ಕಲ್ಲನ್ನ ಎಸಿತಾ ಇದ್ದಾರೆ. ಸಾಕಷ್ಟು ಬಿಗುವಿನ ವಾತಾವರಣ ಇರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೋಡಬಹುದು. ಇನ್ನೊಂದು ಕಡೆಗೆ ನಾರಾ ಭರತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಘಟನಾ ಸ್ಥಳದಲ್ಲಿ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ನುಗ್ಗೋದಕ್ಕೆ ರೆಡಿ ಆಗಿದ್ದಾರೆ, ಕೈಯಲ್ಲಿ ದೊಣ್ಣೆಗಳನ್ನು ಹಿಡಿದಿದ್ದಾರೆ. ಇಲ್ಲೊಂದು ಕಡೆಗೆ ಕಲ್ಲುಗಳನ್ನ ನೋಡಬಹುದು. ಈ ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರತಕ್ಕಂಥದ್ದು ನೋಡಬಹುದು. ಗಲಾಟೆ ಆಗ್ತಾ ಇದೆ ನೋಡಬಹುದು ಯಾವ ರೀತಿ ಯಾಕೆಂದ್ರೆ ಸ್ವತಃ ಶಾಸಕ ಗಾಲಿ ನಾರಾ ಭರತ್ ರೆಡ್ಡಿ ಅವರು ಈ ಒಂದು ಗಲಾಟೆಗೆ ಬಂದಿರ್ತಾರೆ. ಯಾಕಂದ್ರೆ ಅವರ ಆಪ್ತರಿಗೆ ಗಾಯಗಳು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಸಿಟಿಯಿಂದ ಈಗ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಬಂದಿದ್ದಾರೆ. ಎರಡೂ ಕಡೆಯ ದೃಶ್ಯಾವಳಿಗಳನ್ನ ನಾನು ತೋರಿಸ್ತೀನಿ. ಒಂದು ಕಡೆಗೆ ಕಾಂಗ್ರೆಸ್ನ ದೃಶ್ಯಾವಳಿಗಳಿಗೂ ಇನ್ನೊಂದು ಕಡೆಗೆ ನೋಡಬಹುದು ಬಿಜೆಪಿಯ ದೃಶ್ಯಾವಳಿಗಳು. ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು ಸೇರಿದ್ದಾರೆ, ಹಿಂದೆ ಜನಾರ್ದನ್ ರೆಡ್ಡಿ ಅವರಿದ್ದಾರೆ, ಜೊತೆಗೆ ಶ್ರೀರಾಮುಲು ಅವರು ಕೂಡ ಇರತಕ್ಕಂಥದ್ದು ನೋಡಬಹುದು. ಕೈಯಲ್ಲಿ ಕೋಲುಗಳನ್ನ ಹಿಡ್ಕೊಂಡಿದ್ದಾರೆ, ಆ ಕಡೆಗೆ ಕೂಡ ಕಲ್ಲುಗಳನ್ನ ಹಿಡ್ಕೊಂಡಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಅವರು ಆ ಭಾಗದಲ್ಲಿದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂದ್ರೆ ನಿಜಕ್ಕೂ ಪೊಲೀಸರಿಗೂ ಕೂಡ ಕಲ್ಲುಗಳ ಏಟುಗಳು ಬೀಳ್ತಾ ಇರತಕ್ಕಂಥದ್ದು. ಎಲ್ಲರೂ ಕೂಡ ಹಲವಾರು ಜನರಿಗೆ ಗಾಯ ಆಗಿದೆ. ಈಗಾಗಲೇ ನಾರಾ ಭರತ್ ರೆಡ್ಡಿ ಅವರ ಕಡೆಯ 4-5 ಜನರಿಗೆ ಗಾಯ ಆಗಿದೆ. ಇನ್ನೊಂದು ಕಡೆಗೆ ಬಿಜೆಪಿಯ 4-5 ಜನರಿಗೆ ಗಾಯ ಆಗಿದೆ. ಕೇವಲ ಕಾಂಗ್ರೆಸ್ ಅಥವಾ ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರವಲ್ಲ, ಪೊಲೀಸರಿಗೂ ಕೂಡ ಗಾಯ ಆಗಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೋಡಬಹುದು. ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂದ್ರೆ ನೋಡಬಹುದು ಕೋಲುಗಳು, ದೊಣ್ಣೆಗಳು, ಕಲ್ಲನ್ನ ತೆಗೆದುಕೊಂಡು ಈ ರೀತಿಯಾಗಿ ಎಸಿತಾ ಇರತಕ್ಕಂಥದ್ದು ನೋಡಬಹುದು. ಇನ್ನೊಂದು ಕಡೆ ನಾನು ತೋರಿಸ್ತೀನಿ, ಕಲ್ಲುಗಳನ್ನು ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಭರ್ಜರಿ ಗಲಾಟೆ ಆಗ್ತಿದೆ. ನಿಜವಾಗ್ಲೂ ಈ ಒಂದು ಕ್ಷಣದಲ್ಲಿ ನಮಗೆ ವರದಿಯನ್ನು ಮಾಡೋಕ್ಕೂ ಕೂಡ ಭಯ ಆಗುತ್ತೆ, ಅಷ್ಟರ ಮಟ್ಟಿಗೆ ಇಲ್ಲಿ ಗಲಾಟೆ ಆಗ್ತಿದೆ. ನಿಜಕ್ಕೂ ಇಲ್ಲಿ ಏನಾಗ್ತಿದೆ ಅನ್ನುತ್ತಾ ಹೇಳೋದಕ್ಕೂ ಕೂಡ ನಮ್ಗೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೋಡಬಹುದು. ಪೊಲೀಸರು ಹರಸಾಹಸವನ್ನು ಪಡ್ತಿದ್ದಾರೆ, ನಾರಾ ಭರತ್ ರೆಡ್ಡಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಿದ್ದಾರೆ. ಅವರು ಪ್ರಶ್ನೆ ಮಾಡೋದಕ್ಕೆ ಈ ಭಾಗದಲ್ಲಿ ಬಂದಿದ್ದಾರೆ. ಅವರಿಗೆ ಈಗ ಕಲ್ಲುಗಳ ಸುರಿಮಳೆ ಆಗ್ತಾ ಇದೆ, ಕಲ್ಲುಗಳನ್ನ ಎಸಿತಾ ಇರತಕ್ಕಂಥದ್ದು. ಬಿಜೆಪಿ ಕಾರ್ಯಕರ್ತರು ಒಂದ್ಸರಿ ಕಲ್ಲೆಸರೆ, ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಇನ್ನೊಂದ್ಸರಿ ಕಲ್ಲನ್ನ ಎಸಿತಾ ಇರತಕ್ಕಂಥದ್ದು. ಕಲ್ಲುಗಳ ಏಟು ಯಾವ ದಿಕ್ಕಿನಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಶ್ರೀರಾಮುಲು ಅವರ ಮನೆಯನ್ನ ತೋರಿಸಿರಿ, ಆ ದೃಶ್ಯದಲ್ಲಿ ನೋಡಬಹುದು. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸ್ವತಃ ಶ್ರೀರಾಮುಲು ಅವರು ಕೂಡ ಮನೆಯಲ್ಲಿದ್ದಾರೆ, ಜನಾರ್ದನ್ ರೆಡ್ಡಿ ಅವರು ಕೂಡ ಮನೆಯಲ್ಲಿ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಈಗ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರ್ತಕ್ಕಂಥದ್ದು ಎರಡೂ ಕಡೆಯಿಂದ. ಸ್ವತಃ ನಾರಾ ಭರತ್ ರೆಡ್ಡಿ ಅವರು ರಸ್ತೆಯಲ್ಲಿ ನಿಂತು ಜನಾರ್ದನ್ ರೆಡ್ಡಿ ಅವರ ಕಡೆಯವರನ್ನ ಪ್ರಶ್ನೆ ಮಾಡಕ್ಕೆ ಬಂದಿದ್ದಾರೆ. ನೋಡಬಹುದು ಸ್ಥಳಕ್ಕೆ ಈಗ ಹೆಚ್ಚುವರಿ ಪೊಲೀಸರು ಬರ್ತಿದ್ದಾರೆ. ನೋಡಬಹುದು ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಇದ್ರೂ ಕೂಡ ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. ಅಶ್ವವಾಯುನ ಕೂಡ ಪೊಲೀಸರು ಸಿಡಿಸಿರ್ತಕ್ಕಂಥದ್ದು, ಆದ್ರೂ ಕೂಡ ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. ಆದಷ್ಟು ನೋಡಬಹುದು ಬಿಜೆಪಿಯ ಕಾರ್ಯಕರ್ತರು ನುಗ್ಗೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಕಡೆಗೆ. ನೋಡಬಹುದು ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂದ್ರೆ ನೋಡಬಹುದು ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂತ ನೋಡಬಹುದು. ಪೊಲೀಸರ ಮೇಲೆ ನಮ್ಮ ಮೇಲೆ ಕೂಡ ಕಲ್ಲನ್ನು ಎಸೆಯುವಂತ ಪ್ರಯತ್ನಗಳು ಆಗ್ತಾ ಇರತಕ್ಕಂಥದ್ದು. ನಿಜಕ್ಕೂ ಮಹಿಳೆಯರು ಕೂಡ ಹೋಗ್ತಾ ಇದ್ದಾರೆ. ನೋಡಬಹುದು ಇಷ್ಟರಲ್ಲಿ ನೋಡಬಹುದು ಸಾಕಷ್ಟು ಗಲಾಟೆ ಆಗ್ತಿದೆ, ಎರಡೂ ಕಡೆಯಿಂದನೂ ಗಲಾಟೆ ಆಗ್ತಿದೆ. ಆ ಕಡೆಯವರು ಹೋಗ್ತಾ ಇಲ್ಲ, ಈ ಕಡೆಯವರು ಹೋಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ನಾರಾ ಭರತ್ ರೆಡ್ಡಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಅಲ್ಲಿ ಕೂಡ ಕಲ್ಲು ತೂರಾಟ ಆಗ್ತಿದೆ. ಈ ಭಾಗದಲ್ಲಿ ಪೊಲೀಸರು ಇದ್ದಾರೆ, ಇಲ್ಲೂ ಕೂಡ ಗಲಾಟೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ ಪೊಲೀಸರವರಿಗೆ ಕೈಗೆ
ಕಲ್ಲಿನ ಏಟು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವ್ರಿಗೂ ಕೂಡ ಸಾಕಷ್ಟು ಗಾಯ ಆಗಿದೆ. ಪೊಲೀಸ್ನವ್ರಿಗೆ ಸೆಕ್ಯೂರಿಟಿಗೆ ಬಂದಿದ್ದಾರೆ, ಇವ್ರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕಲ್ಲುಗಳನ್ನ ಎಸೆದಿರ್ತಕ್ಕಂಥದ್ದು, ತಲೆಗೆ ಏಟಾಗಿದೆ, ಜೊತೆಗೆ ಕೈಗೆ ಏಟಾಗಿದೆ, ನೋಡಬಹುದು ದೇಹದ ಬೇರೆ ಬೇರೆ ಭಾಗಗಳಿಗೆ ಏಟಾಗಿದೆ. ಇವ್ರಿಗೂ ಕೂಡ ಬಿಜೆಪಿ ಇರ್ತಕ್ಕಂಥದ್ದು ಸಾಕಷ್ಟು ನೋವುಗಳು ಆಗ್ತಾ ಇರ್ತಕ್ಕಂಥ ಕಲ್ಲುಗಳನ್ನ ಎಸಿತಾ ಇರ್ತಕ್ಕಂಥ ದೃಶ್ಯಾವಳಿಗಳು ನೇರವಾಗಿ ನಿಮಗೆ ಕಾಣಿಸುತ್ತೆ. ನೋಡಬಹುದು ಯಾವ ರೀತಿಯಾಗಿ ಕಲ್ಲುಗಳನ್ನ ಎಸೆದಿದ್ದಾರೆ ಎರಡು ಕಡೆಗೆ ಅಂತ. ಅಲ್ಲಿ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ, ನೋಡಬಹುದು ಯಾವ ರೀತಿಯಾಗಿ ಕಲ್ಲುಗಳನ್ನ ಎಸೆದ್ರು. ನೋಡ ಪೊಲೀಸರಿಗೆ ನೇರವಾಗಿ ಕಲ್ಲುಗಳ ಏಟು ಬಿದ್ದಿರ್ತಕ್ಕಂಥ ನೋಡಬಹುದು. ಸಂಪೂರ್ಣವಾಗಿ ನಿಜಕ್ಕೂ ಭಯದ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪೊಲೀಸರು ಕೂಡ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಪ್ರಯತ್ನವನ್ನು ಮಾಡಿದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಕಲ್ಲುಗಳನ್ನ ನೇರವಾಗಿ ಎಸೆತಾ ಇದ್ದಾರೆ. ನೋಡಿ, ಸಂಪೂರ್ಣವಾಗಿ ಎರಡು ಕಡೆಯಿಂದಲೂ ಕಲ್ಲು ತೂರಾಟ ಆಗ್ತಿದೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳಿದು. ಈಗ ಸದ್ಯ ಬಳ್ಳಾರಿಯಲ್ಲಿ ಈ ರೀತಿ ವಾತಾವರಣ ಸೃಷ್ಟಿಯಾಗಿದೆ. ಆ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು, ಈ ಕಡೆ ಬಿಜೆಪಿಯ ಕಾರ್ಯಕರ್ತರು, ಇಬ್ಬರ ಮಧ್ಯೆ ಈ ರೀತಿಯ ಘರ್ಷಣೆ ಈಗ ನಡೀತಾ ಇದೆ. ಆ ಕಡೆಯಿಂದ ಕಲ್ಲು ಬರ್ತಾ ಇದೆ, ಈ ಕಡೆಯಿಂದ ಕಲ್ಲು ಬರ್ತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರಿಂದ ನೂಕಾಟ, ತಳ್ಳಾಟ, ಪೊಲೀಸರು ಮಧ್ಯಪ್ರವೇಶ ಮಾಡಿ ಅಲ್ಲಿಂದ ಚದುರಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆಗ್ತಾ ಇಲ್ಲ. ಯಾವ ಕಡೆಯಿಂದ ಕಲ್ಲು ಬರ್ತಾ ಇದೆ ಅನ್ನುವಂಥದ್ದೇ ಈಗ ಭಯ. ಹಲವರಿಗೆ ಈಗಾಗಲೇ ಗಾಯಗಳು ಕೂಡ ಆಗಿದೆ. ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಕೂಡಲೇ ಅಲ್ಲಿ ಮಾಡಲಾಗ್ತಾ ಇದೆ. ನೋಡಬಹುದು ಈಗ ಲಾಠಿ ಚಾರ್ಜ್ ಮತ್ತೆ ಶುರುವಾಗಿದೆ. ನಾನು ನೇರವಾದ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡಬಹುದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಲಾಠಿ ಚಾರ್ಜ್ ಈಗ ಶುರುವಾಗಿರ್ತಕ್ಕಂಥದ್ದು. ಬಿಜೆಪಿಯ ಕಾರ್ಯಕರ್ತರನ್ನ ಹಿಂದೆ ಕಳಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಎರಡು ಕಡೆಗೂ ಸೇರಿದ್ದಾರೆ. ಎರಡು ಕಡೆಯಿಂದನೂ ಕೂಡ ಕಲ್ಲು ತೂರಾಟ ಆಗ್ತಾ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ಸಾಕಷ್ಟು ಕಲ್ಲುಗಳನ್ನು ಎಸೆಯಲಾಗಿದೆ. ಈ ಕಡೆಯಿಂದನೂ ಕೂಡ ಆ ಕಡೆಗೆ ಕಲ್ಲುಗಳನ್ನು ಎಸೆಯಲಾಗಿದೆ. ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ರು ಕೂಡ ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. ಸಾಕಷ್ಟು ಪೊಲೀಸರಿಗೂ ಕೂಡ ಕಲ್ಲುಗಳು ಬೀಳ್ತಾ ಇದೆ. ನಾವು ವರದಿಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ಕಲ್ಲುಗಳು ಬೀಳ್ತಾ ಇರತಕ್ಕಂಥದ್ದು. ಪೊಲೀಸರು ಕೂಡ ನಿಜಕ್ಕೂ ಕೆಲವರಿಗೆ ಗಾಯಗಳು ಆಗಿರ್ತಕ್ಕಂಥದ್ದು. ಪೊಲೀಸರು ನೋಡಿ ಅಶ್ವವಾಹಿಯನ್ನು ಸಿಡಿಸೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಹಿಮ್ಮೆಡ್ತಾ ಇಲ್ಲ. ಈ ದೃಶ್ಯದಲ್ಲಿ ನೋಡಬಹುದು ಏರ್ ಗನ್ ಮೂಲಕ ಅಶ್ವವಾಹಿಯನ್ನು ಸಿಡಿಸೋದಕ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ. ಈ ದೃಶ್ಯದಲ್ಲಿ ನೋಡಬಹುದು ಈಗ ಏರ್ ಗನ್ ಮೂಲಕ ಪೊಲೀಸರು ಅಶ್ವವಾಹಿಯನ್ನು ಸಿಡಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ನೋಡಬಹುದು ಆ ಕಡೆಗೆ ಆ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಆ ಭಾಗದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಸ್ವತಃ ಅಲ್ಲಿ ಇರ್ತಕ್ಕಂಥದ್ದು. ಅವ್ರಿಗೂ ಕೂಡ ಪೊಲೀಸರು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅವರ ಜೊತೆಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಆ ಕಡೆಯಿಂದನೂ ಕೂಡ ಕಲ್ಲುಗಳು ಬರ್ತಾ ಇವೆ. ಇನ್ನೊಂದು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ನೋಡಿ ಏರ್ ಗನ್ ಮೂಲಕ ಗಾಳಿಯಲ್ಲಿ ಗುಂಡನ್ನ ಹಾರಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೇರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅನ್ನೋದನ್ನ ತೋರಿಸ್ತೀನಿ. ಎರಡೂ ಕಡೆಯೂ ಕೂಡ ಸಾಕಷ್ಟು ಬಿಗುವಿನ ವಾತಾವರಣ ಇರ್ತಕ್ಕಂಥದ್ದು. ಒಂದು ರೀತಿಯಾಗಿ ಹೇಳೋದಾದ್ರೆ ನಿಜಕ್ಕೂ ಭಯಾನಕವಾದ ವಾತಾವರಣ ಈಗ ಇರ್ತಕ್ಕಂಥದ್ದು. ಹಿಂದೆ ಎಂದೂ ಕೂಡ ಬಳ್ಳಾರಿಯಲ್ಲಿ ಈ ರೀತಿಯಾದ ಘಟನೆ ಆಗಿರಲಿಲ್ಲ. ಈಗ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭಯದಲ್ಲಿ ಜನ ಇರ್ತಕ್ಕಂಥದ್ದು. ಗಾಳಿಯೆಲ್ಲ ಗುಂಡನ್ನ ಹಾರಿಸಲಾಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಿಜಕ್ಕೂ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಕೇವಲ ಒಂದು ಬ್ಯಾನರ್ನ ವಿಚಾರವಾಗಿ ಇಷ್ಟರ ಮಟ್ಟಿಗೆ ಗಲಾಟೆ ಆಗುತ್ತೆ ಅಂದ್ರೆ ಇಲ್ಲಿ ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ದ್ವೇಷ ಇರಬಹುದು ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತೆ. ಇಲ್ಲಿ ನೋಡಬಹುದು ಸಾಕಷ್ಟು ಪೊಲೀಸ್ ಇದ್ದಾರೆ. ಅವರೆಲ್ಲರೂ ಕೂಡ ಗಾಯಗಳು ಆಗಿರ್ತಕ್ಕಂಥದ್ದು. ಅವರು ಕಾಂಗ್ರೆಸ್ನ 2-3 ಜನ ಕಾರ್ಯಕರ್ತರಿಗೆ ಕಲ್ಲೇಟು ಬಿದ್ದು ಅವರು ಆಸ್ಪತ್ರೆಗೆ ಈಗಾಗಲೇ ಹೋಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರಿಗೂ ಕೂಡ ಏಟುಗಳು ಬಿದ್ದಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರು ಗಂಭೀರವಾಗಿ ಒಂದು ಆರೋಪವನ್ನು ಮಾಡಿದ್ರು. ನನ್ನ ಮೇಲೆಯೇ ಹತ್ಯೆ ಯತ್ನ ಆಗಿದೆ, ನನ್ನ ಮೇಲೆಯೇ ಗುಂಡನ್ನ ಹಾರಿಸುವ ಪ್ರಯತ್ನ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥ ಈ ದೃಶ್ಯ ನೋಡಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು. ಎರಡೂ ಕಡೆಗೂ ಅವರನ್ನ ಸಮಾಧಾನ ಮಾಡತಕ್ಕಂಥ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. ಆ ಭಾಗದಲ್ಲಿ ಏನ್ ನೋಡ್ತಿದ್ದೀರಾ ಆ ದೃಶ್ಯವನ್ನ ನಾನು ಕ್ಯಾಮ್ರಾಮನ್ ಸಿದ್ದುಗೆ ತೋರಿಸೋದಕ್ಕೆ ಹೇಳ್ತೀನಿ. ಆ ಭಾಗದಲ್ಲಿ ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ. ಅಲ್ಲಿ ಆ ಗುಂಪು ಏನ್ ಕಾಣುತ್ತೆ, ಆ ಗುಂಪಿನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ. ಅವರಿಗೆ ರಕ್ಷಣೆ ಕೊಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಅವರ ಬೆಂಬಲಿಗರಿಂದನೂ ಕೂಡ ಕಲ್ಲುಗಳು ಬರ್ತಾ ಇರ್ತಕ್ಕಂಥದ್ದು. ಈ ಕಡೆಯಿಂದನೂ ಕೂಡ ಆ ಕಡೆಗೆ ಕಲ್ಲುಗಳು
ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಈ ಘಟನೆ ನಡೀತಾ ಇರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಸ್ವತಃ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗವೇ ಈ ರೀತಿಯಾದ ಘಟನೆ ನಡೀತಾ ಇದೆ. ನಿಜಕ್ಕೂ ಬಳ್ಳಾರಿ ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ದೊಡ್ಡ ಗಲಾಟೆ ಯಾವಾಗ್ಲೂ ಕೂಡ ಆಗಿಲ್ಲ. ಇಷ್ಟೆಲ್ಲ ಗಲಾಟೆ ಯಾಕಾಗ್ತಿದೆ ಅನ್ನುತ್ತಾ ಅಂತ ನೋಡೋದಾದ್ರೆ ಇದೇ 3ನೇ ತಾರೀಕು ಅಂದ್ರೆ ನಾಡಿದ್ದು ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ಒಂದು 10 ಅಡಿಯ ವಾಲ್ಮೀಕಿ ಪುತ್ಥಳಿಯನ್ನ ಅನಾವರಣ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಕಾಂಗ್ರೆಸ್ನ ಶಾಸಕರು ಮಾಡಿಕೊಂಡಿದ್ದಾರೆ. ಅದರ ಅಂಗವಾಗಿ ನಗರದ ವಿವಿಧೆಡೆ ಬ್ಯಾನರ್ ಗಳನ್ನ ಹಾಕಿದ್ದಾರೆ. ಅವುಗಳನ್ನ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಘಟನಾ ಸ್ಥಳಕ್ಕೆ ಶ್ರೀರಾಮುಲು ಅವರು ಕೂಡ ಬಂದು ಇಲ್ಲಿ ನೀವು ಗಲಾಟೆಯನ್ನ ಮಾಡಬೇಡಿ ಅಂದಾಗ ಒಂದಷ್ಟು ಕಲ್ಲು ತೂರಾಟ ಆಗಿದೆ. ಆ ಬಳಿಕ ಜನಾರ್ದನ್ ರೆಡ್ಡಿ ಅವರು ಬಂದಿರತಕ್ಕಂಥ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಆಗ ಒಂದಷ್ಟು ಗಲಾಟೆಯಾಗಿ ಕಲ್ಲು ತೂರಾಟಗಳು ಆಗಿರ್ತಕ್ಕಂಥದ್ದು ನೇರ ದೃಶ್ಯಾವಳಿಗಳನ್ನ ನಾವು ಈಗ ತೋರಿಸ್ತಾ ಇರ್ತೀವಿ. ಈಗ ಒಂದಷ್ಟು ಪರಿಸ್ಥಿತಿ ತಿಳಿ ಆಗುವ ಹಂತಕ್ಕೆ ಇದ್ರೂ ಕೂಡ ಪೊಲೀಸರ ನಿಯೋಜನೆ ಹೆಚ್ಚಾಗ್ತಾ ಇದೆ. ಈ ದೃಶ್ಯದಲ್ಲಿ ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಬರ್ತಾ ಇದ್ದಾರೆ. ನೋಡಬಹುದು ನೇರ ಭಾಗದ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ನೋಡಿ, ಈ ರೀತಿಯ ಗಲಾಟೆ ಈಗ ಅಲ್ಲಿ ನಡೆದಿರೋದು ಒಂದು ಬ್ಯಾನರ್ನ ವಿಚಾರವಾಗಿ. ಈ ರೀತಿ ನಾರಾ ಭರತ್ ರೆಡ್ಡಿ ಬೆಂಬಲಿಗರು, ಜನಾರ್ದನ್ ರೆಡ್ಡಿ ಬೆಂಬಲಿಗರು ಹೊಡೆದಾಡಿಕೊಂಡಿದ್ದಾರೆ. ಕಲ್ಲು ತೂರಾಟ ಇತ್ಯಾದಿಯಲ್ಲಿ ನಡೀತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ಕೇವಲ ಒಂದು ಬ್ಯಾನರ್ನ ವಿಚಾರವಾಗಿ ಈ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಈಗ ಸದ್ಯ ಪರಿಸ್ಥಿತಿಯನ್ನ ಅಂಡರ್ ಕಂಟ್ರೋಲ್ಗೆ ತಗೊಳ್ಳುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಸಿಡಿಸಿ ಜನರನ್ನ ಚದುರಿಸುವಂತಹ ಕೆಲಸ ಆಗ್ತಾ ಇದೆ. ಲಾಠಿ ಬೀಸ್ತಾ ಇದ್ದಾರೆ. ಆದ್ರೆ ಎಲ್ಲಿಂದಲೋ ಕಲ್ಲುಗಳು ಬರ್ತಾನೆ ಇದೆ. ಇವುಗಳನ್ನ ನಿಲ್ಲಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಸಮಸ್ಯೆ ಆದೀತು ಅಂತ ಹೇಳಿ ಪೊಲೀಸರು ಈಗ ನಿಗಾ ವಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದನ್ನು ಕೂಡ ಈಸಿಯಾಗಿ ಪರಿಗಣಿಸ್ತಾ ಇಲ್ಲ. ಹೆಚ್ಚು ಪೊಲೀಸರನ್ನ ಕೂಡಲೇ ಸ್ಥಳಕ್ಕೆ ಕರೆಸಿಕೊಂಡು ಅಲ್ಲಿ ಯಾರೆಲ್ಲ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅವರನ್ನ ಅಲ್ಲಿಂದ ಚದುರಿಸುವಂತ ಕೆಲಸ ಆಗ್ತಾ ಇದೆ. ಇನ್ನ ಈಗ ನೀವು ಏನ್ ಗಮನಿಸ್ತಾ ಇದ್ದೀರಲ್ಲ ಈ ದೃಶ್ಯಗಳು, ರಾಮುಲು ಅವರು ಆ ಸ್ಥಳಕ್ಕೆ ಬರ್ತಾರೆ. ಅಲ್ಲಿಯೂ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ. ನೂಕಾಟ ತಳ್ಳಾಟ ಕೂಡ ಆ ಸಂದರ್ಭದಲ್ಲಿ ನಡೆದಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಮತ್ತು ಜನಾರ್ದನ್ ರೆಡ್ಡಿ ಬೆಂಬಲಿಗರ ಮಧ್ಯೆ ಈ ರೀತಿಯ ಘರ್ಷಣೆ ನಡೆದಿರೋದು ಒಂದು ಬ್ಯಾನರ್ನ ವಿಚಾರವಾಗಿ. ಜಸ್ಟ್ ಒಂದು ಬ್ಯಾನರ್ನ ವಿಚಾರ ಈ ರೀತಿ ಗುಂಪು ಘರ್ಷಣೆಗೆ ಕಾರಣ ಆಗಿದೆ. ಸ್ಥಿತಿ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನೋಡಬಹುದು ಮತ್ತೆ ಒಂದಷ್ಟು ಲಾಠಿ ಚಾರ್ಜ್ ಆಗುವಂತಹ ಸಂದರ್ಭ ನೋಡಬಹುದು. ಬಿಜೆಪಿಯ ಕಾರ್ಯಕರ್ತರನ್ನು ಹಿಮ್ಮೆಟ್ಟಿಸೋದಕ್ಕೆ ಪೊಲೀಸರು ಹೋಗ್ತಾ ಇದ್ದಾರೆ. ನೋಡಬಹುದು ನೀವು ಯಾವ ರೀತಿಯಾಗಿ ಅಂದ್ರೆ ನಿಜಕ್ಕೂ ಅಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಈ ರೀತಿಯಾದ ಘಟನೆ ನಡೀತಾ ಇರತಕ್ಕಂಥದ್ದು ನೋಡಬಹುದು. ಪೊಲೀಸರು ಬಿಜೆಪಿಯ ಕಾರ್ಯಕರ್ತರನ್ನ ಹಿಮ್ಮೆಟ್ಟಿಸತಕ್ಕಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಳ್ಳಾರಿ ಎಎಸ್ಪಿ ಸ್ವತಃ ರವಿಶಂಕರ್ ಅವರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಪರಿಸ್ಥಿತಿ ಇದೆಯಾ ಅನ್ನೋದನ್ನ ನೋಡಬಹುದು. ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಪ್ರಯತ್ನವನ್ನ ಪಡೆದಿದ್ದಾರೆ. ಆದ್ರೆ ಯಾವುದೇ ರೀತಿಯಾದ ಒಂದು ಶಾಂತವಾಗ್ತಕ್ಕಂಥ ಸನ್ನಿವೇಶ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಸೇರಿದ್ದಾರೆ. ಒಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರನ್ನ ಸಮಾಧಾನ ಮಾಡತಕ್ಕಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಅವರ ಬೆಂಬಲಿಗರನ್ನ ಸಮಾಧಾನ ಮಾಡತಕ್ಕಂತ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು. ನೇರವಾಗಿ ಕಲ್ಲುಗಳನ್ನ ಎಸೆಯೋದ್ರ ಮೂಲಕ ಯುದ್ಧದ ರೀತಿಯಲ್ಲಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಸಣ್ಣ ಬ್ಯಾನರ್ನ ವಿಚಾರವಾಗಿ ಇಷ್ಟರ ಮಟ್ಟಿಗೆ ಒಂದು ಗಲಾಟೆ ಆಗ್ತಾ ಇರತಕ್ಕಂಥದ್ದು ನೋಡಬಹುದು. ಇಲ್ಲಿ ಕಲ್ಲುಗಳನ್ನೆಲ್ಲ ಕೂಡ ಎತ್ತಿದ್ದಾರೆ. ಈ ಕಲ್ಲುಗಳು ಏನು ನೋಡ್ತಿದ್ರ, ಈ ಕಲ್ಲುಗಳು ಕೂಡ ಆ ಭಾಗದಿಂದ ಈ ಕಡೆಗೆ ಬಂದಿರತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿಯಾದ ಕಲ್ಲುಗಳನ್ನು ಎಸ್ತಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಆ ಕಡೆಗೆ ಕಲ್ಲುಗಳನ್ನ ಎಸ್ತಿದ್ದಾರೆ. ಶ್ರೀರಾಮುಲು ಅವರು ಏನು ಆ ದೃಶ್ಯದಲ್ಲಿ ಕಾಣಿಸುತ್ತೆ ಮನೆ, ಆ ಮನೆಯಲ್ಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಶ್ರೀರಾಮುಲು ಅವರು ಇದ್ದಾರೆ. ಒಳಗಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಆ ಭಾಗದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಬಹುದು ಯಾವ ರೀತಿ ಅಂದ್ರೆ ಅಲ್ಲಿನ ಸನ್ನಿವೇಶ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಬಹುದು
ನಾರಾ ಭರತ್ ರೆಡ್ಡಿ ಅವರು ಆ ಭಾಗದಲ್ಲಿದ್ದಾರೆ. ಅಲ್ಲಿ ಪೊಲೀಸರು ಅವರಿಗೆ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಯಾಕಾಗಿ ಅಂದ್ರೆ ಇಲ್ಲಿಂದ ನೇರವಾಗಿ ಕಲ್ಲುಗಳು ಹೋಗ್ತವೆ. ಈ ರಸ್ತೆಯಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಲ್ಲುಗಳನ್ನು ಎಸೆದಿದ್ದಾರೆ ಅಂತ. ನಾನು ಕಲ್ಲುಗಳನ್ನ ತೋರಿಸೋದಕ್ಕೆ ನಮ್ಮ ಕ್ಯಾಮರಾಮನ್ ಸಿದ್ದುಗೆ ಹೇಳ್ತೀನಿ. ನೋಡಬಹುದು ಕಲ್ಲುಗಳನ್ನ ನೇರವಾಗಿ ಎಸೆದಿರ್ತಕ್ಕಂತ ದೃಶ್ಯಾವಳಿಗಳು. ಎಷ್ಟರ ಮಟ್ಟಿಗೆ ಒಂದು ಡಾಂಬರ್ ರಸ್ತೆಯ ಮೇಲೆ ಕಲ್ಲುಗಳು ಬಿದ್ದಿವೆ ಅನ್ನೋದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಕಲ್ಲಿನ ಮಳೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಬಿಜೆಪಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮಾತ್ರವಲ್ಲ, ಪೊಲೀಸರಿಗೂ ಕೂಡ ಕಲ್ಲಿನ ಏಟುಗಳು ಬಿದ್ದಿರತಕ್ಕಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಹಲವರಿಗೆ ಗಾಯ ಆಗಿದೆ. ಕೆಲವರನ್ನ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಿದ್ದಾರೆ. ನೋಡ್ರಿ, ಸಾಗರೋಪಾದಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಭಾಗದಲ್ಲಿದ್ದಾರೆ. ಎಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಗೆ ನುಗ್ಗಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಪೊಲೀಸರು ನಮ್ಗೆ ಆ ಕಡೆ ಹೋಗೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿದೆ ಸನ್ನಿವೇಶ ಅಂದ್ರೆ, ಒಂದು ಕಲ್ಲು ಈ ಕಡೆಯಿಂದ ಬಂದ್ರೆ 10 ಕಲ್ಲು ಆ ಕಡೆಯಿಂದ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಪೊಲೀಸರು ಶ್ರೀರಾಮುಲು ಅವರ ಮನೆಗೂ ಕೂಡ, ಮನೆ ಅನ್ನೋದಕ್ಕಿಂತ ಈ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಸೇರಿದ್ದಾರೆ. ಪೊಲೀಸರಿಗೂ ಹಲವರಿಗೂ ಕೂಡ ಗಾಯ ಆಗಿರ್ತಕ್ಕಂಥ, ಪೊಲೀಸರ ಮೇಲೂ ಕೂಡ ಕಲ್ಲಿನ ತೂರಾಟ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನ ನಾವು ಈಗಾಗಲೇ ತೋರಿಸಿದ್ದೀವಿ. ಎರಡೂ ಕಡೆ ಒಂದು ರೀತಿ ಇಂಡಿಯಾ ಪಾಕಿಸ್ತಾನದ ಯುದ್ಧ ಯಾವ ರೀತಿ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಸನ್ನಿವೇಶ ನಿರ್ಮಾಣವಾಗಿದೆ. ಒಂದು ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಮತ್ತೊಂದು ಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು. ಆ ಭಾಗದಲ್ಲಿ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು, ಸ್ವತಃ ನಾರಾ ಭರತ್ ರೆಡ್ಡಿ ಅವರು ಆ ಭಾಗದಲ್ಲಿ ನಿಂತಿದ್ದಾರೆ. ಪೊಲೀಸರ ಜೊತೆ ಮಾತನಾಡ್ತಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅವರು ಯಾಕೆ ಹೊಡೆದ್ರು, ನಾವು ಬ್ಯಾನರ್ ಹಾಕಿದ್ವಿ, ಆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದು ಯಾಕೆ ಅನ್ನುವ ಪ್ರಶ್ನೆಯನ್ನ ಅವರು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇವರು ಒಂದು ಕಲ್ಲು ಎಸೆದರೆ ಅವರು 10 ಕಲ್ಲುಗಳನ್ನ ಎಸೆಯೋದಕ್ಕೆ ರೆಡಿಯಾಗಿದ್ದಾರೆ. ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಸಾಕಷ್ಟು ಬಿಗುವಿನ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ. ನಿಜಕ್ಕೂ ಇದು ಒಂದು ರೀತಿ ಭಯದ ವಾತಾವರಣ. ನೋಡಬಹುದು ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕ್ರೌಡ್ ಎರಪ್ಟ್ ಆಗ್ತಿದೆ ಅಂದ್ರೆ, ನಮಗೆ ಕತ್ತಲೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ವಿಜುವಲ್ ಅನ್ನ ಸ್ಪಷ್ಟವಾಗಿ ತೋರಿಸೋದಕ್ಕೆ ಆಗಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಇದಷ್ಟು ನೋಡಬಹುದು. ಸ್ಥಳಕ್ಕೆ ಈಗ ಸ್ವತಃ ಎಸ್ಪಿ ಅವರು ಸ್ಥಳಕ್ಕೆ ಬೇರೆ ಬೇರೆ ನಾಯಕರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಎಸ್ಪಿ ಅವರು ಕೂಡ ಬಂದು ಹೋಗಿದ್ರು ಆಗಲೇ ಆ ಭಾಗದಲ್ಲಿ. ಈಗ ಈ ದೃಶ್ಯದಲ್ಲಿ ನೋಡಬಹುದು ಕಾಂಗ್ರೆಸ್ ಕಡೆಯಿಂದ ಒಂದಷ್ಟು ನಾಯಕರು ಭರತ್ ರೆಡ್ಡಿ ಅವರ ಸಪೋರ್ಟಿಗೆ ಬಂದಿದ್ದಾರೆ. ನಿಜಕ್ಕೂ ಯಾವ ರೀತಿಯಾಗಿದೆ ಸನ್ನಿವೇಶ ಅಂದ್ರೆ, ನಿಜಕ್ಕೂ ಭಯವನ್ನ ಹುಟ್ಟಿಸ್ತಕ್ಕಂಥ ಸನ್ನಿವೇಶ ಇದೆ. ನಾವು ಸಿನಿಮಾದಲ್ಲಿ ಈ ರೀತಿಯಾದ ಘಟನೆಗಳನ್ನ ನೋಡಿದ್ವಿ, ಆದ್ರೆ ಈಗ ನೇರವಾಗಿ ಕಲ್ಲುಗಳ ಸುರಿಮಳೆ ಆಗ್ತಕ್ಕಂಥ ಒಂದು ಘಟನೆ ಇದೆ. ನೋಡಬಹುದು ಆ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿದೆ ಅಂದ್ರೆ, ನಿಜಕ್ಕೂ ಭಯದ ಒಂದು ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಬಹುದು ಸಂಪೂರ್ಣವಾಗಿ ಸಿನಿಮೀಯ ರೀತಿಯಲ್ಲಿ ಗಲಾಟೆಗಳು ಆಗ್ತಾ ಇರತಕ್ಕಂಥದ್ದು. ಬಳ್ಳಾರಿ ಇತಿಹಾಸದಲ್ಲಿ ಯಾವ ರೀತಿಯಾಗಿ ಭರತ್ ರೆಡ್ಡಿ ಅವರನ್ನ ಕಳಿಸ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇರತಕ್ಕಂಥದ್ದು. ಭರತ್ ರೆಡ್ಡಿ ಅವರು ಹೋದರೆ ಅಂದ್ರೆ ಅವರ ಕಾರ್ಯಕರ್ತರಿಗೆ ಪೆಟ್ಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಪ್ರಶ್ನೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಈ ದೃಶ್ಯದಲ್ಲಿ ನೋಡಬಹುದು ಅವ್ರನ್ನ ಕಳಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ, ಆದ್ರೂ ಅವರು ಹೋಗ್ತಾ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ಒಂದು ಕಲ್ಲು ಬಿದ್ದರೂ ನಾನು ಸುಮ್ಮನೆ ಇರಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನೋಡಬಹುದು. ನೇರವಾದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಬಹುದು ವಾಗ್ವಾದಗಳು ಆಗ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಬೇಸರ ಅನ್ಸುತ್ತೆ. ನಿಜಕ್ಕೂ ಈ ಒಂದು ಘಟನೆಗಳನ್ನ ನೋಡಕ್ಕೆ ಸಿನಿಮೀಯ ರೀತಿಯಲ್ಲಿ ಗಲಾಟೆಗಳನ್ನ ನಾವು ಸಿನಿಮಾದಲ್ಲಿ ಮಾತ್ರ ನೋಡಿದ್ವಿ. ಬಳ್ಳಾರಿ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆಗಳನ್ನ ನಾವು ನೋಡಿರ್ಲಿಲ್ಲ. ನೋಡಬಹುದು ಯಾವ ರೀತಿಯಾಗಿ ಇದೆ ಸನ್ನಿವೇಶ ಅಂದ್ರೆ, ನೋಡಬಹುದು ಈಗ ಭರತ್ ರೆಡ್ಡಿ ಅವರನ್ನ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ ನಾನು. ನೋಡಬಹುದು ಕರ್ಕೊಂಡು ಹೋಗ್ಬಿಡ್ತೀವಿ. ನೋಡಬಹುದು ಭರತ್ ರೆಡ್ಡಿ ಅವರು ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್ ಒಂದು ನಿಮಿಷ. ಸರ್ ಮುಂದೆ ಬಿದ್ದ ನೀರಲ್ಲಿ ದೃಶ್ಯಗಳಲ್ಲಿ ಹೌದು
ಸರ್ ಸರ್ ನೋಡ್ರಿ, ಇದರಲ್ಲಿ ದ್ವೇಷ ರಾಜಕಾರಣ ಇಲ್ಲ. ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ಥಳಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಬಹಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸ್ಕೊಂಡು ನಾವು ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಆದ್ರೆ ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವ್ರ ಹೆಸರನ್ನೇ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದಾರೋ ಏನೋ ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಇವತ್ತೇನು ಈ ಸ್ಥಾನಕ್ಕೆ ಬಂದಿದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಅವ್ರದ್ದೊಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೋ ಒಂದು ಚಿಲ್ರೆ ಕೆಲಸ, ಈ ಏನು ಚಿಲ್ರೆ ಬುದ್ಧಿ ಯಾಕೆ ಕೊಟ್ಟಿದಾರೋ, ವಯಸ್ಸು 65 ಬರ್ತಿದೆ, ನಮಗೆ 33-34 ಅಷ್ಟೇ, 33-34 ನಮ್ ವಯಸ್ಸು, 65 ವಯಸ್ಸು ಇಟ್ಕೊಂಡು ಆ ಚಿಲ್ರೆ ಬುದ್ಧಿಗೆ ಹೆಂಗ್ ಕೈ ಹಾಕಿದನೋ ನನಗೆ ಗೊತ್ತಿದೆ. ನಮ್ಮ ಕರ್ನಾಟಕವನ್ನು ಆಂಧ್ರ ಪ್ರದೇಶಕ್ಕೆ ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ. ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜಿಯವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತದ್ದು, ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅವನ್ಕಂದ್ರೆ 30 ವರ್ಷ 35 ವರ್ಷ ಚಿಕ್ಕ ಹುಡುಗನಾದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಹೌದು, ಈಗ ಬುಲೆಟ್ ಬಿದ್ದು ಡೆತ್ ಆಗಿದ್ದಾನೆ. ಅವರೇ ಇವತ್ತು ಒಂದ್ ನಿಮಿಷ ಆ ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡಿಬಾರದು. ಈ ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ ನಾವು ಇಷ್ಟು ವರ್ಷಗಳಿಂದ ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತೇಳಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತಂತೇಳಿ ಆ ಅಜ್ಜನ ಮೇಲೆ ಸಿಟ್ಟಿಂದ, ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ. ಅದಕ್ಕೆ 100ರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವನ ಜೀವನ, ಅವನ ಬದುಕೇ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಅವನು ಯಾವತ್ತು ಸ್ವಂತಕ್ಕೆ ಬೆಳಿಬೇಕು, ಜನ ಹಾಳಾಗಿ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರ್ದು ಅಂತೇಳಿ ಅವಂದು. ಆದ್ರೆ ಇಷ್ಟು ವರ್ಷ ನಡೀತಿತ್ತು. ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದ್ದೇನು ನಡೆಯಕ್ ಆಗ್ತಿರ್ಲಿಲ್ಲ. ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಲ್ಲಿ ಎಷ್ಟು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ಮಾಡ್ತಿದ್ದೀನಿ, ನೀವು ನೋಡಿದಿರಿ. ಆದ್ರೆ ಇವತ್ತು ನಮ್ಮ ಹುಡುಗರನ್ನ ಇಷ್ಟು ಮಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು. ಆದ್ರೆ ನಾನು ಕೂಡ ಶಾಂತಿಯುತವಾಗಿ ಇದೀನಿ. ಯಾಕಂದ್ರೆ ಇವತ್ತು ಏನಾನ ನಾನೊಂದು ಬಾಯಿ ತಪ್ಪಿ ಒಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕಬಾರ್ದು. ಒಂದು 65 ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು, ಓದ್ಕೊಂಡಿದ್ದವ್ರ ತರ ನಾವು ಬಿಹೇವ್ ಮಾಡ್ಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ನಿಂತಿದ್ವಿ. ನ್ಯಾಯಕ್ಕೋಸ್ಕರ ನಿಂತಿದ್ವಿ ಹೊರತು ನಾನೇನೇನು ಮಾಡ್ಬೇಕನ್ಕಂತಿದ್ದೆ ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ಯಾರಿಗೆ ನೋಡಿ, ನಾನು ಒಳ್ಳೆ ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವನು. ಅವನಂತ ಚಿಲ್ಲರೆ ಬದುಕಿಂದ ಬಂದಂತವನಲ್ಲ. ನಾನು ಹುಟ್ಟಿದಾಗಿಂದ ಶ್ರೀಮಂತ. ಅವನು ನಿನ್ನೆ ಮೊನ್ನೆ ಆದಂತವನು. ಅದು ಲೂಟಿ ಹೊಡೆದು ನಾನು
ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಗಂಡ ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ. ಹತ್ಯೆಗೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ನನಗೆ ಬೇರೆ ರೀತಿಯಲ್ಲಿ ಬಹಳಷ್ಟು ಎಲ್ಲ ನನಗೇನು ಅವ್ರಿಗೇನಿರುತ್ತೋ ಅದಕ್ಕೆ 100 ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದೀನಿ. ಆದ್ರೆ ನಾನಂತ ಕೆಲಸಕ್ಕೆ ಕೈ ಹಾಕವನಲ್ಲ. ಒಂದು ಓದ್ಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಕೋರ್ಕೊಂಡಿದ್ದವ್. ನಾನು ಬಂದಂತ ದಿವಸದಿಂದ ಇವತ್ತುವರೆಗೆ ಎಲ್ಲಾನು ಒಂದು ಸಣ್ಣ ಗಲಾಟೆ ಆಗಿತ್ತ, ಎಲ್ಲಾನು ಒಂದು ಸಣ್ಣ ಮರ್ಡರ್ ಆಗಿತ್ತ. ಇವ್ರಿದ್ದಂತ ಟೈಮಲ್ಲಿ ಪ್ರತಿದಿನ ಒಂದು ಮರ್ಡರ್ ಆಗ್ತಿತ್ತು. ಆದ್ರೆ ನಾನು ಬಂದ ಮೇಲೆ ಎಲ್ಲವನ್ನ ಕಡಿವಾಣ ಹಾಕಿ ನಮ್ಮ ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತಿಗೂ ಕೋರ್ಕೊಂಡಂತವನು. ಬಳ್ಳಾರಿಯನ್ನ ಶಾಂತಿ ಕೆಡಿಸೋನ ಯಾರನಿದ್ರೆ ಅದು ಇವನು ಗಾಲಿ ಜನಾರ್ದನ್ ರೆಡ್ಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನನ್ನ ಡಿಮ್ಯಾಂಡು ಯಾರಲ್ಲಿದಾರೋ ಅವನ ಜನಾರ್ದನ್ ರೆಡ್ಡಿ, ಅವನು ಏನ್ ಅಸೋಸಿಯೇಟ್ಸ್ ಇದಾರೋ, ಇವತ್ತೇನು ಇಲ್ಲಿ ಮರ್ಡರ್ ನಡೆದಿದ್ದೇನೋ, ನಮ್ಮ ವಾಲ್ಮೀಕಿ ಅಜ್ಜನಿಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನ್ ಅಟ್ರಾಸಿಟಿ ಇವತ್ತಾಗಿದೆನೋ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಇಲ್ಲ, ಅಲ್ಲಿವರೆಗೂ ಹೋಗಕ್ ಸಾಧ್ಯನೇ ಇಲ್ಲ, ಇಲ್ಲೇ ಇರ್ತೀನಿ. ನೋಡಿ, ನಾನು ಇಲ್ಲೇ ಇದ್ದೆ. ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ಅವ್ರನ್ನ ದೊಪ್ತಾ ಇಲ್ಲ ಹೊರತು ನನ್ನ ಇಟ್ಕೊಂಡು ಈ ಕಡೆ ತಗೊಂಡು ಬರ್ತಿದ್ದಾರೆ. ನಾನು ಯಾರನ್ನೋದು ಕೂಡ ಇನ್ನ ಆ ಹುಡುಗ ಪಾಪ ಒಂದು 4,000ರಿಂದ 5,000 ಜನ ಬಂದಿದ್ರು. ಎಲ್ಲರನ್ನ ಇವ್ರು ಪೊಲೀಸರು ಚೆಲ್ಲಾಚೆದ್ರು ಮಾಡಿ ಒಂದು ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಆಗ್ಲಿ ಇವತ್ತು ಆ ಹುಡುಗ ತ್ಯಾಗ ಆ ನಮ್ಮ ವಾಲ್ಮೀಕಿ ಅಜ್ಜನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸಕ್ಕೋಸ್ಕರ ಆ ಹುಡುಗನ್ ತ್ಯಾಗ ಆಗಿದೆ ಅಂತೇಳಿ ನಂಬಿ ಇವ್ರನ್ನ ಮುಗಿಸ್ತೀನಿ ಅಂತ ಹೇಳಕ್ ಇಚ್ಛೆ. ಇವತ್ತುವರೆಗೆ ರಾಜಕೀಯವಾಗಿ ಅವ್ರನ್ನ ಮುಗಿಸಿದ್ದೆ. ಎಲ್ಲಾ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲ್ಗೆಲ್ಲ ಹೋಗಲ್ಲ. ಎಲ್ಲಾ ರೀತಿಯಲ್ಲಿ ಜನಕ್ಕೆ ಇವ್ರು ಎಂತ ಹೇಡಿಗಳು ಎಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಜನಕ್ಕೆ ಹೇಳ್ಕೊಡುವಂತ ಕೆಲಸ ಮಾಡ್ತೀವಿ. ಇಲ್ಲ, ಅವ್ರ ಕಡೆಯವರಿಂದನೇ. ಹೌದು, ಈಗ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ರ ಇದೇ ಈಗ ಸಾಯಂಕಾಲ ಹೊತ್ತು ಒಂದು 500 ಜನ ಹುಡುಗರು ಬಂದಿದ್ರು. ಅವ್ರೇನೋ ಮಾತಾಡ್ತಿದ್ರು. ಆ ಟೈಮಲ್ಲಿ ಅವ್ರೇನೋ ಒಂದು ಕಲ್ಲು ಹೊಸೆಯೋದು, ಇವ್ರೇನೋ ಒಂದು ಕಲ್ಲು ಹೊಸೆಯೋದು ಆಗಿದೆ. ಆ ಟೈಮಲ್ಲಿ ಒಂದು ಕಾನಿಸ್ಟೇಬಲ್ಗೆ ಒಂದು ಏಟು ಬಿದ್ದು ಅದ್ರ ಪಕ್ಕಿಗೆ ಸತೀಶ್ ಅಣ್ಣವರಿಗೆ ಒಂದು ಏಟು ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ.